ಇಲ್ಲ ಗೈಸ್ ನಮ್ಮಮ್ಮ ಈ ತರ ಸಡನ್ ಆಗಿ ಎಂತಕ್ ಅಂದ್ರು ಅಂತ ಗೊತ್ತಾಗ್ಬೇಕಾ? ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಫಾರ್ ದಿ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಟೀ ಮಾಡಕ್ಕೆ ಅಂತ ಹೊಂಟಿದೀನಿ ಗುರು. ಅದ್ ಹೆಂಗ್ ಮಾಡೋದಂತ ನಿಜ ಗೊತ್ತಿಲ್ಲ. ಹಿಂಗ್ ಮಾಡ್ಬೋದು ಅಂತ ನೋಡಿದೀನಿ ಯೂಟ್ಯೂಬ್ ಅಲ್ಲಿ. ಸೊ ಅದನ್ನ ಪ್ರಯೋಗ ಮಾಡೋಣ ಅಂತ ಬಂದಿದೀನಿ ಇವತ್ತು. ಫಸ್ಟ್ ನೀರ್ ಹಿಡ್ಕೊಂಡೆ. ಎಷ್ಟ್ ನೀರ್ ಇಡ್ಬೇಕು ಅಂತ ನಿಜವಾಗ್ಲೂ ಅಳತೆ ಅಂತ ಗೊತ್ತಾಗ್ಲಿಲ್ಲ. ಸೊ ಹಿಡ್ದೆ ಸಾಕಾಗಿಲ್ಲ ಅನ್ಕೊಂಡು ಮತ್ತೆ ತುಂಬಿಸ್ದೆ ಗುರು. ತುಂಬ್ಸಾದ್ಮೇಲೆ ಮೋಸ್ಟ್ಲಿ ಸಾಕಾಗುತ್ತೆ ಅನ್ಕೊಂಡು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಕ್ಕೆ ಅಂತ ನೋಡ್ತೀನಿ, ಗ್ಯಾಸ್ ಆನ್ ಮಾಡಿಲ್ಲ ಗುರು. ಗ್ಯಾಸ್ ಆನ್ ಮಾಡಿದ್ರೆ ಸ್ಟವ್ ಹಚ್ಚಕ್ ಹೋದ್ರೆ ಹಚ್ಚತ್ತಾ? ಫಸ್ಟ್ ಟೈಮ್ ಅಲ್ವಾ, ಒಂಚೂರು ಕೈಕಾಲ್ ನಡ್ಗುತ್ತೆ, ಕಾಮನ್. ಬರೀ ನೀರೇನೋ ಇಟ್ಬಿಟ್ಟೆ. ಆಮೇಲೆ ಏನಾಗ್ಬೇಕು ಅಂತ ಗೊತ್ತಾಗಿಲ್ಲ. ಯೋಚನೆ ಮಾಡಿ ಟೀ ಪೌಡ್ರು ಅಂತ ಮಾಡ್ಕೊಂಡು ಟೀ ಪೌಡರ್ ಎತ್ಕೊಂಡೆ ಗುರು. ಟೀ ಪೌಡ್ರು ಎಷ್ಟ್ ಹಾಕ್ಬೇಕು ಅನ್ನೋ ಐಡಿಯಾ ನನ್ಗಂತೂ ಇಲ್ಲ. ಇನ್ನೊಂದ್ ಖುಷಿ ವಿಚಾರ ಅಂದ್ರೆ ಅದೇ ಟೀ ಪೌಡ್ರು ಅನ್ನೋ ಕ್ಲಾರಿಟಿ ನನ್ಗೆ ಬರ್ಲಿಲ್ಲ ಗುರು ನೋಡ್ತಿದ್ರೆ. ಆಮೇಲೆ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಯ್ತು ಅದೇ ಟೀ ಪೌಡ್ರು ಅಂತ. ಸ್ಮೆಲ್ ಬೇರೆ ಹೊಡಿತಿತ್ತಲ್ಲ. ಸೊ ಕನ್ಫರ್ಮ್ ಆಯ್ತು. ಸೊ ಇವಾಗ ಕನ್ಫರ್ಮ್ ಏನೋ ಆಯ್ತು, ಬಟ್ ಎಷ್ಟ್ ಹಾಕ್ಬೇಕು ಅನ್ನೋ ಕ್ವಶನ್ ಉಟ್ಕೊಂಡ್ಬಿಡ್ತು ಗುರು. ಸರಿ ನೋಡೋಣ ಅಂತೇಳಿ ಒಂದ್ ಹಾಕ್ದೆ, ಏನು ಕಲರ್ ಬರ್ಲಿಲ್ಲ. ಇರ್ಲಿ ನೋಡೋಣ ಅಂತ ಮತ್ತೆ ಇನ್ನೊಂದ್ ಸ್ಪೂನ್ ಹಾಕ್ದೆ ಗುರು. ಹಂಗೂ ಏನು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಸರಿ ಇರ್ಲಿ ನೋಡೋಣ ಅಂತ ಮತ್ತಿನ್ನೊಂದ್ ಸ್ಪೂನ್ ಹಾಕ್ದೆ. ಓ ಆಮೇಲೆ ಗೊತ್ತಾಯ್ತು ಇದು ಬೆಂದ ಮೇಲೆ ಕಲರ್ ಬರುತ್ತೆ ಅಂತ. ಇನ್ನೊಂದ್ ಸ್ಪೂನ್ ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೇನೋ ಅನ್ಬಿಟ್ಟು ಎತ್ಕೊಂಡೆ. ಲೈಟ್ ಆಗಿ ಕಲರ್ ಬರೋ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಅದ್ರ ಜಾಗಕ್ಕೆ ಅದ್ ಇಕ್ಬಿಟ್ಟೆ, ಇಲ್ಲಾಂದ್ರೆ ನಮ್ಮಮ್ಮ ನನ್ ತಿಥಿ ಮಾಡ್ತಾರೆ. A few moments later. ಸೊ ಫ್ಲೇಮ್ ನ ಕಮ್ಮಿ ಮಾಡಿ ಬೇಯಿಸ್ತಾ ಇದ್ದೆ. ಸೊ ಬಿಸಿ ಬೇರೆ ನೋಡ್ಲಿಲ್ಲ ಗುರು, ಮುಟ್ಬಿಟ್ಟೆ. ಸರಿ ಇದು ಬಾಯ್ಲ್ ಆಗಕ್ಕೆ ಒಂದ್ ಹಾಫ್ ಅನ್ ಅವರ್ ಬೇಕು ಅಂತ ಹೇಳಿ ಟಿವಿ ನೋಡೋಣ ಅಂತ ಹೋದೆ. ಸೊ ಇವತ್ ನಮ್ ಇಂಡಿಯಾದು ಮ್ಯಾಚ್ ಬೇರೆ ಇತ್ತಲ್ವಾ. ಸೊ ಟಿವಿ ನೋಡ್ಕೊಂಡು ಟೀ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ದೆ. ಸೊ ಅಲ್ಲಿ ನೋಡ್ತೀನಿ ಟಿವಿ ರಿಮೋಟೇ ವರ್ಕ್ ಆಯ್ತಾ ಇಲ್ಲ ಗುರು. ಎಷ್ಟ್ ಹಾಕಿದ್ರು ವರ್ಕ್ ಆಗ್ಲಿಲ್ಲ. ಹೆಂಗೋ ಮಾಡಿ ವರ್ಕ್ ಆಯ್ತು. ಆನ್ ಮಾಡಾದ್ಮೇಲೆ ಮ್ಯಾಚ್ ಏನೋ ಹಾಕೊಂಡ್ರೆ ಟೀ ಕತೆ ಮರ್ತೇ ಬಿಟ್ಟಿದೀನಿ. ಟೀ ಬಗ್ಗೆ ಯೋಚನೆನೇ ಇಲ್ಲ ನನ್ಗೆ. ಸಡನ್ ಆಗಿ ನೆನ್ಪಾಯ್ತು. ಸೊ ಓಡೋಗ್ ನೋಡ್ತೀನಿ, ನೊರೆ ಬಂದ್ಬಿಟ್ಟಿತ್ತು ಗುರು. ಟೀ ಮಾಡ್ತಾ ಇದೀನ ಏನ್ ಮಾಡ್ತಾ ಇದೀನಿ ಅನ್ನೋ ಒಂದು ಸೆಕೆಂಡ್ ಗೆ ನಾನೇ ಕನ್ಫ್ಯೂಸ್ ಆಗೋದೆ. ಆಮೇಲೆ ಹಾಲ್ ಹಾಕ್ಬೇಕು ಅಂತ ಹೇಳಿ ಹಾಲ್ ಎತ್ಕೊಂಡು. ಸೊ ಹಾಲ್ ಹಾಕ್ಬೇಕು. ಸೊ ಎಷ್ಟ್ ಹಾಕ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಸೊ ಪ್ಯಾಕೆಟ್ ಎತ್ಕೊಂಡ್ ಬಗ್ಗಿಸ್ದೆ ನೋಡೋಣ ಅಂತ ಹೇಳಿ. ನೋಡಿದ್ರು ಡಿಕಾಕ್ಷನ್ ಒಳ್ಳೆ ರೆಡ್ ಕಲರ್ ಅಲ್ಲಿ ಟಾನಿಕ್ ಬಂದ್ಬಿಡೈತೆ. ಸೊ ಹಾಲ್ ಹಾಕ್ದೆ. ಆ ಕಡೆ ಮ್ಯಾಚು ನೋಡ್ಬೇಕು, ಈ ಕಡೆ ಟೀನು ಮಾಡ್ಬೇಕು. ಇವಿ ಕಷ್ಟಕರವಾದ ಕೆಲ್ಸ ಗುರು ನಮ್ಗಂತೂ. ಸೊ ಸರಿ ಅಂತ ಹೇಳಿ ಹಾಲೇನೋ ಹಾಕ್ದೆ. ಹಾಕಾದ್ಮೇಲೆ ಸಾಕಾ ಇಲ್ಲಿ ಇನ್ನೂ ಹಾಕ್ಬೇಕು ಅನ್ನೋ ಕ್ಲಾರಿಟಿ ನನ್ಗೆ ಸಿಕ್ಲಿಲ್ಲ. ಅದೇ ಆ ಬೌಲಲ್ಲಿ ಮುಕ್ಕಾಲ್ ಭಾಗ ಹಾಕ್ಬಿಡಿತ್ತು. ಸೊ ಇನ್ನೊಂಚೂರು ಹಾಕಿದ್ರೆ ಉಪ್ಪು ಬಿಡುತ್ತೇನೋ ಅಂದ್ಬಿಟ್ಟು ನಾನೇ ನಿಲ್ಲಿಸ್ದೆ. ಸಾಕು ಅಂತ ಹಾಗೂ ಮೆಜರ್ಮೆಂಟ್ ಎಲ್ಲ ನೋಡ್ದೆ. ಆದ್ಮೇಲೆ ಮೇನ್ ಹಾಕ್ಬೇಕಾಗಿರೋದ್ನ ಮರ್ತ್ಬಿಟ್ಟಿದೆ ಗುರು, ಶುಗರ್ ಎಷ್ಟ್ ಹಾಕ್ಬೇಕು ಅಂತ ದೇವರಣೆ ಗೊತ್ತಿಲ್ಲ ಗುರು ನನ್ಗಂತೂ. ನೋಡೋಣ ಅಂತೇಳಿ ಫಸ್ಟ್ ಒಂದ್ ಕಪ್ ಹಾಕ್ದೆ. ಸಾಕಾ ಇಲ್ವಾ ಅದು ಬೇರೆ ಅರ್ಧ ಕಪ್ಪಲ್ಲೇ ಕಚ್ಕೋಬಿಟ್ಟಿತ್ತು. ಎಷ್ಟು ಉದುರಿಸಿದ್ರು ಉದುರಲಿಲ್ಲ ಗುರು. ಸೊ ಸಾಕಾಗಲ್ವೇನೋ ಅಂತೇಳಿ ಇನ್ನೊಂದ್ ಸ್ವಲ್ಪ ಎತ್ತಾಕ್ದೆ. ಎಲ್ಲ ಸ್ಪೂನಲ್ಲೇ ಕಚ್ಕೊಂಡ್ಬಿಟ್ಟಿತ್ತು ಗುರು. ಅದು ಉದುರುತ್ತನೂ ಇಲ್ಲ ಎಷ್ಟು ಉದುರಿಸಿದ್ರುನು. ಅದೇನ್ ಶುಗರ್ ಇಲ್ಲ ಏನೋ ಪೌಡ್ರ ಒಂದು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಫಸ್ಟ್ ನಮ್ಮ ಅಮ್ಮ ಪ್ರೋಟೀನ್ ಡಬ್ಬದಲ್ಲಿ ತುಂಬಿಕ್ಕೋ ಶುಗರ್ನ. ನೀವೆಲ್ಲ ಪ್ರೋಟೀನ್ ಡಬ್ಬನ್ ಏನೆಂತಕ್ ಯೂಸ್ ಮಾಡ್ತೀರಾ ಗೊತ್ತಿಲ್ಲ. ನಮ್ಮನೆ ನಮ್ಮಮ್ಮ ಮಾತ್ರ ಈ ತರದಕ್ಕೆ ಯೂಸ್ ಮಾಡೋದು. ಸೊ ಹಾಲ್ ಎತ್ತಿಟ್ಟೆ. ಇಟ್ಟಿದ ತಕ್ಷಣ ನನ್ನ ಹೆಂಡ್ತಿನೂ ನಮ್ಮ ಅಮ್ಮ ಬಂದ್ರು, ಆಚೆ ಹೋಗಿದ್ರು. ತಪ್ಲೆ ಇಟ್ಬಿಟ್ಟಿದೀನಿ, ಜಾಸ್ತಿ ಬೈಬೇಡ. ಒಂದ್ ಕಪ್ ಮಾಡಕ್ ಹೋಗಿ ಒಂದ್ ತಪ್ಲೆ ಆಗ್ಬಿಡೈತೆ. ಸ್ವೀಟ್ ನೋಡ್ತಾ ಇಲ್ಲ ನಾನು ಹಂಗೆಲ್ಲ ನೋಡಲ್ಲ. ಒಂದ್ಸತಿ ಮಾಡಿದ್ಮೇಲೆ ನಂದು ಮುಗೀತು ಪಕ್ಕ. ನಾನು ಅಂದ್ರೆ ಸೊ ಮನೆಯವ್ರ ಮುಂದೆ ಬಿಡಪ್ ಏನೋ ತಗೊಂಡ್ಮೇಲೆ ನಾನು ಆಟ ಆಡ್ಬೇಕಲ್ಲ. ಸೊ ಸ್ಟವ್ ತಿರುಗಿಸ್ಕೊಂಡು ಆಟ ಆಡ್ತಿದ್ದೆ. ನಮ್ಮಮ್ಮ ಆ ಕಡೆಯಿಂದ ಒಂದ್ ಸಿಗ್ನಲ್ ಕೊಟ್ರು. ನಾನು ಅಲ್ಲಿಗೆ ಅದು ನಿಲ್ಸ್ಬಿಟ್ಟು ಟೀ ಕಡೆ ಕಾನ್ಸಂಟ್ರೇಟ್ ಮಾಡ್ದೆ ಗುರು. ಸೊ ಫೈನಲಿ ಬಾಯ್ಲ್ ಆಯ್ತು. ಸೊ ಟೀ ರೆಡಿ ಆಯ್ತು ನೋಡಿ. ಕಪ್ಗೆ ಹಾಕ್ದೆ. ಏನೋ ಒಂಥರ ಚೆನ್ನಾಗೇನೋ ಕಾಣಿಸ್ತಾ ಇತ್ತು ಕಲರ್ ಆಗಿ. ಇಲ್ಲ
ಸೊ ಕಾಂಪ್ಲಿಮೆಂಟ್ ಏನೋ ಸಿಕ್ತು, ಪರವಾಗಿಲ್ಲ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದೇ ತರ ವಿಡಿಯೋಸ್ ಇನ್ನು ಮುಂದೆ ಬೇಕು ಅಂತ ಹೇಳಿದ್ರೆ ನಂಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಅಷ್ಟೇ.